ನೀವು ಕೂಡ ಹಸಿವಾಗ್ತಾ ಇದೆ ಅಂತ ಈ ರೀತಿ ಜಂಕ್ ಫುಡ್ನ ತಿಂತಾ ಇದ್ರೆ ಮೇ ಬಿ ನಿಮಗೆ ಹಸಿವಾಗ್ತಾ ಇಲ್ಲ, ಇಟ್ಸ್ ಜಸ್ಟ್ ಕ್ರೇವಿಂಗ್ಸ್. ನಾವು ತುಂಬಾ ಸಲ ಹಸಿವು ಮತ್ತೆ ಕ್ರೇವಿಂಗ್ಸ್ ಮಧ್ಯ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕಾಗದೆ ಕ್ರೇವಿಂಗ್ಸ್ ಅನ್ನ ಹಸಿವಂತ ತಿನ್ಕೊಂಡು ಜಂಕ್ ಫುಡ್ ಅನ್ನ ತಿಂತೀವಿ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಹಂಗರ್ ಅಂಡ್ ವಾಟ್ ಇಸ್ ಕ್ರೇವಿಂಗ್. ಹಸಿವು ಅನ್ನುವಂಥದ್ದು ಸ್ಲೋಲಿ ಬಾಡಿಯಲ್ಲಿ ಬಿಲ್ಡಪ್ ಆಗುತ್ತೆ. ಸೊ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ನಿಮ್ಗೆ ಈ ಫೀಲಿಂಗ್ ಅರ್ಥ ಮಾಡ್ಕೊಳ್ಬಹುದು. ಹಸಿವಾದಾಗ ಯಾವುದೇ ರೀತಿ ಫುಡ್ ನಿಮ್ಮ ಮುಂದೆ ಇಟ್ರೆ ತಿನ್ನೋಣ ಅಂತ ಅನ್ಸುತ್ತೆ. ಸೊ ಸಿಂಪಲ್ ಹೋಮ್ ಕುಕ್ ಮೀಲ್ಸ್, ಫ್ರೂಟ್ಸ್, ಮೇ ಬಿ ಈವನ್ ಬೋರಿಂಗ್ ಸ್ಯಾಲಡ್ಸ್ ಕೂಡ ನಿಮಗೆ ಟೇಸ್ಟಿ ಅಂತ ಅನ್ಸುತ್ತೆ. ಸೊ ಈ ರೀತಿ ಫೀಲಿಂಗ್ ನಿಮ್ಗೆ ಆಗ್ತಿದ್ರೆ ದೆನ್ ಡೆಫಿನೆಟ್ಲಿ ಯು ಆರ್ ಹಂಗ್ರಿ. ಬಟ್ ಕ್ರೇವಿಂಗ್ಸ್ ಅನ್ನೋದು ಇನ್ಸ್ಟೆಂಟ್ಲಿ ಬರುವಂಥ ಒಂದು ಫೀಲಿಂಗ್. ಇನ್ಸ್ಟೆಂಟ್ ಆಗಿ ನಿಮಗೆ ಸಡನ್ಲಿ ಐಸ್ ಕ್ರೀಮ್ ತಿನ್ನಬೇಕು ಅಥವಾ ಚಿಪ್ಸ್ ತಿನ್ನಬೇಕು ಅಥವಾ ಯಾವುದೋ ಒಂದು ಕೇಕ್ ತಿನ್ನಬೇಕು ಅಂತ ಅನ್ಸಿದ್ರೆ ಆವಾಗ ಮೇ ಬಿ ದಟ್ ಇಸ್ ಕ್ರೇವಿಂಗ್. ಹೌ ಟು ಡಿಫ್ರೆನ್ಶಿಯೇಟ್? ನೀವು ಹಸಿವಾಗ್ತಿದೆ ಅಂತ ಅಂದ್ಕೊಂಡು ಬಟ್ ಈ ಪರ್ಟಿಕ್ಯುಲರ್ ಫುಡ್ಡನ್ನು ಕೊಟ್ಟರೆ ಮಾತ್ರ ತಿಂತೀನಿ ಅಂತ ನಿಮ್ಮ ಬಾಡಿ ಹೇಳ್ತಾ ಇದ್ರೆ ದೆನ್ ಡೆಫಿನೆಟ್ಲಿ ದಟ್ ಇಸ್ ಕ್ರೇವಿಂಗ್. ಇದು ನಿಮ್ಮ ಬಾಡಿಗೆ ಬೇಕಾಗಿರುವಂತಹ ನೆಸೆಸಿಟಿ ಅಲ್ಲ, ಬಟ್ ನಿಮ್ಮ ಬ್ರೈನ್ ಕೇಳ್ತಾ ಇರುವಂತಹ ಇನ್ಸ್ಟೆಂಟ್ ಡೋಪಮಿನ್ ಆ್ಯಂಡ್ ನಿಮ್ಮ ಟೇಸ್ಟ್ ಬಡ್ಸ್ ಕೇಳ್ತಾ ಇರುವಂಥ ಒಂದು ಎಂಜಾಯ್ಮೆಂಟ್. ಸೊ ನೆಕ್ಸ್ಟ್ ಟೈಮ್ ಹಸಿವಾಗ್ತಾ ಇದೆ ಅಂತ ನೀವೇನಾದರೂ ಚಿಪ್ಸ್ ಪ್ಯಾಕೆಟ್ ತೊಗೊಳಕ್ಕೆ ಹೋದರೆ ಒಂದ್ಸಲ ಯೋಚನೆ ಮಾಡಿ ವೆದರ್ ಯು ಆರ್ ಹಂಗ್ರಿ ಆರ್ ಇಟ್ಸ್ ಜಸ್ಟ್ ಕ್ರೇವಿಂಗ್. ವೇಟ್ ನಿಮಗೆ ಕ್ರೇವಿಂಗ್ ಆಗಬೇಕಾದ್ರೂ ಕೂಡ ಏನಾದರೂ ಹೆಲ್ದಿ ತಿನ್ನಬೇಕು ಅಂತ ಆಸೆ ಇದ್ದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ರೀಲ್ ಅದ್ರ ಮೇಲೆ ಮಾಡ್ತೀನಿ.